ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಜೀವನ ನಿರ್ವಹಣೆಗಾಗಿ ಮಾಡುವಂಥ ಕಾಯಕದ ಬಗ್ಗೆ ಅನೇಕ ಚಿಂತನೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಒಬ್ಬ ಹಿಂದಿಯಲ್ಲಿ ಸುಭಾಷಿತಕಾರರು ಹೇಳಿಕೊಂಡು ಬಂದಿದ್ದಾರೆ, ಭಗವಾನ್ ದೇತಾ ಹೈ ತೋ ಚಪ್ಪರ್ ಫಾಡ್ಕೆ ದೇತಾ ಹೈ, ಭಗವಾನ್ ಲೇತಾ ಹೈ ತೋ ಚಮಡ ಉಖಾಡ್ಕೆ ಲೇತಾ ಹೈ, ಭಗವಾನ್ ಕೆ ಪಾಸ್ ದೇರ್ ಹೈ ಕಿಂತು ಅಂಧೇರ ನಹಿ. ಬಹಳ ಸುಂದರವಾಗಿ ಹೇಳಿದ್ದಾರೆ. ನಾವು ಮಾಡುವಂಥ ಕಾಯಕವನ್ನು ನೋಡಿ, ಆ ಕಾಯಕದಲ್ಲಿ ಶ್ರದ್ಧೆ, ನಿಷ್ಠೆ, ತ್ಯಾಗ, ಸದಾಚಾರವನ್ನು ನೋಡಿ ಭಗವಂತ ಏನಾದರೂ ನಮ್ಮ ಮೇಲೆ ಪ್ರಸನ್ನನಾದ ಅಂತ ಕೇಳಿದರೆ ನಮ್ಮ ಮನೆಯ ಚಪ್ಪರವನ್ನು ಹರಿದು ಸುರಿಸ್ತಾ ಇದ್ದಾನೆ. ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು, ಸಕಲ ಸಂಪದಗಳನ್ನು ಕೊಟ್ಟು ಉದ್ಧಾರ ಮಾಡ್ತಾ ಇದ್ದಾನೆ. ಅಕಸ್ಮಾತ್ ಭಗವಂತನಿಗೆ ನಮ್ಮ ಮೇಲೆ ಏನಾದರೂ ಕ್ರೋಧ ಬಂತು ಅಂತ ಕೇಳಿದರೆ ನಮ್ಮ ಅಜ್ಞಾನ, ಅವಿವೇಕ, ಅಹಂಕಾರ, ದುರ್ನಡತೆ, ದುರ್ವ್ಯವಹಾರ, ದುರ್ವ್ಯಸನ, ದುರ್ವಿಚಾರಗಳನ್ನು ನೋಡಿ ಕ್ರೋಧಿತನಾದ ಅಂತ ಕೇಳಿದರೆ ಎಲ್ಲವನ್ನು ತಗೋತಾ ಇದ್ದಾನೆ. ಕೇವಲ ಸಂಪತ್ತಿಯನ್ನಲ್ಲ, ಶರೀರದ ಚರ್ಮವನ್ನೂ ಕೂಡ ಬಿಡದೆ ಎಲ್ಲವನ್ನು ತಗೋತಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಭಗವಾನ್ ಕೆ ಪಾಸ್ ದೇರ್ ಹೆ ಕಿಂತು ಅಂಧೇರ ನಹಿ. ಕೊಡುವಂಥ ಭಗವಂತ ಸಮರ್ಥನಿದ್ದಾನೆ. ಅವನ ಮನೆಯಲ್ಲಿ ಕತ್ತಲೆ ಇಲ್ಲ, ಅವನ ಮನೆಯಲ್ಲಿ ಅತ್ಯಂತ ಶ್ರೇಷ್ಠ ಪ್ರಕಾಶವಿದೆ ಎನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಮಾಡುವಂಥ ಕರ್ತವ್ಯದಲ್ಲಿ ಬಹಳ ಪ್ರಾಮಾಣಿಕತೆ ಅತ್ಯಂತ ಅವಶ್ಯಕ, ಶ್ರದ್ಧೆ ಅತ್ಯಂತ ಅವಶ್ಯಕ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇತಿಹಾಸದಲ್ಲಿ ಅನೇಕ ಜನ ಶರಣರು, ಸಂತರು, ದಾರ್ಶನಿಕರು ಆಗಿ ಹೋಗಿದ್ದಾರೆ, ಕಾಯಕ ಯೋಗಿಗಳಾಗಿ ಹೋಗಿದ್ದಾರೆ. ಉದಾಹರಣೆ ತಗೊಳ್ಳೋದಾದರೆ ಮಾದಾರ ಚೆನ್ನಯ್ಯ ಅಂಥೇಳಿ ಆಗಿದ್ದಾರೆ. ಅವರು ಮಾಡುವಂಥ ಕಾಯಕ ಕಾಂಚಿಯ ಕರಿಕಾಳ ಚೋಳನ ಅಶ್ವಶಾಲೆಯಲ್ಲಿ ಕುದುರೆಗಳಿಗೆ ಹುಲ್ಲನ್ನು, ಮೇವನ್ನು ಒದಗಿಸುವಂಥ ಕಾಯಕವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆನಂತರದಲ್ಲಿ ದೇವರ ದಾಶಮಯ್ಯ, ಧರ್ಮಪತ್ನಿ ದುಗ್ಗಳೆ, ಇವರು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಬಟ್ಟೆ ನೇಯುವ ಕಾಯಕವನ್ನು ಮಾಡಿಕೊಂಡು ಬಂದಿದ್ದರು. ಆನಂತರದಲ್ಲಿ ಜೇಡರ ದಾಶಮಯ್ಯ ಹೊಲಿಗೆಯ ಕಾಯಕವನ್ನು ಮಾಡಿಕೊಂಡು ಬಂದಿದ್ದರು. ಆನಂತರ ಇಳಿಹಾಳ ಬೊಮ್ಮಯ್ಯ, ಒಕ್ಕಲಿಗ, ಒಬ್ಬ ರೈತ ಕಾಯಕವನ್ನು, ಕೃಷಿ ಕಾಯಕವನ್ನು ಮಾಡಿಕೊಂಡು ಬಂದಿದ್ದರು. ಕುಂಬಾರ ಗುಂಡಯ್ಯ, ಅವರು ಕೂಡ ತಮ್ಮ ಕುಂಬಾರ ಕಾಯಕವನ್ನು ಧರ್ಮಪತ್ನಿ ಕೇತಲಾದೇವಿ ಬಹಳ ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿದ್ದರು. ಆನಂತರ ಆತ್ಮವಾನ್ ಅಮುಗಯ್ಯ, ಪತ್ನಿ ವರದಾನಿ, ಇವರು ಕೂಡ ಸೊನ್ನಲಿಗೆಯಲ್ಲಿ ನೇಯುವ ಕಾಯಕವನ್ನು ಬಹಳ ಶ್ರದ್ಧೆಯಿಂದ ಮಾಡಿಕೊಂಡು ಬಂದಂಥ ಇತಿಹಾಸ ಇದೆ. ಆಯುಧಕ್ಕೆ ಮಾರಯ್ಯ, ಧರ್ಮಪತ್ನಿ ಲಕ್ಕಮ್ಮ, ಇವರು ಕಾಯಕದಲ್ಲಿ ಅತ್ಯಂತ ಸರಳತೆಯಿಂದ, ತ್ಯಾಗಶೀಲತೆಯಿಂದ ಕರ್ತವ್ಯವನ್ನು ಮಾಡಿದ್ರು ಅನ್ನುವಂಥ ಇತಿಹಾಸ. ನೂಲಿಯ ಚಂದಯ್ಯ, ಹಗ್ಗ ಹೊಸೆಯುವಂಥ ಕಾಯಕವನ್ನು ಮಾಡ್ತಾಯಿದ್ರು ಅತ್ಯಂತ ಪ್ರಾಮಾಣಿಕವಾಗಿ. ಮಡಿವಾಳ ಮಾಚಯ್ಯ, ಬಟ್ಟೆ ತೊಳೆಯುವಂಥ ಕಾಯಕವನ್ನು ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದರು ಅಂತಕ್ಕಂಥದ್ದು. ಆನಂತರ ತುರುಗಾಯಿ ರಾಮಣ್ಣ, ಅವರು ಕೂಡ ಗೋ ಸಾಗಾಣಿಕೆಯನ್ನು, ಕೃಷಿಯನ್ನು, ಹಸು ಕಾಯುವಂಥ ಕರ್ತವ್ಯವನ್ನು ಮಾಡಿಕೊಂಡು ಬಂದಿದ್ದರು. ಆನಂತರ ದಸರಯ್ಯ, ವೀರಮ್ಮ, ಅವರು ಕೂಡ ಅತ್ಯಂತ ಶ್ರೇಷ್ಠ ಕಾಯಕವನ್ನು ಮಾಡಿದರು. ಡೋಹರ ಕಕ್ಕಯ್ಯ, ಅವರು ಕೂಡ ಚಮ್ಮಾರ ಕಾಯಕವನ್ನು ಬಹಳ ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿದ್ದರು. ಅದೇ ರೀತಿಯಾಗಿ ಅತ್ಯಂತ ಪ್ರಮುಖವಾಗಿ ನಮ್ಮ ಬಹುರೂಪಿ ಚೌಡಯ್ಯ ಅಂಥೇಳಿ, ಇವರು ಕೂಡ ಕಲಾವಿದರಾಗಿ ಅತ್ಯಂತ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದರು. ಅಂಬಿಗರ ಚೌಡಯ್ಯ, ಅಂಬಿಗರ ಕಾಯಕವನ್ನು ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದರು. ವೈದ್ಯ ಸಂಗಣ್ಣ, ಇವರು ಕೂಡ ಒಬ್ಬ ವೈದ್ಯರಾಗಿ ತಮ್ಮ ಕಾಯಕವನ್ನು ಅಂದಿನ ಕಾಲದಲ್ಲಿ ಮಾಡಿಕೊಂಡು ಬಂದಿದ್ದರು. ಅಂದರೆ ಇತಿಹಾಸದಲ್ಲಿ ಇವರೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಅದು ಕಾಯಕವನ್ನು ಮಾಡಿದರು. ಅದು ಕರ್ತವ್ಯ, ಇದು ಭಗವಂತನ ಸೇವೆ ಅಂತ ಮಾಡಿಕೊಂಡು ಬಂದಿದೆ. ಅದಕ್ಕೆ ಜಗಜ್ಯೋತಿ ಬಸವೇಶ್ವರರು ಹೇಳ್ತಾ ಇದ್ದರು, ಕಾಯಕವೇ ಕೈಲಾಸ ಅಂತವತ್ತು ಹೇಳಿದ್ರಲ್ಲ, ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡಂಥ ವ್ಯಕ್ತಿತ್ವ ಅವರದಾಗಿತ್ತು. ಆ ರೀತಿ ರಾಜಕಾರಣದಲ್ಲೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಅವ್ರ ಬಗ್ಗೆ ನಿಮಗೆಲ್ಲ ಗುರ್ತಿದೆ. ಅವರು ಪ್ರಧಾನಮಂತ್ರಿಗಳಾಗಿ 18 ತಿಂಗಳು ತಮ್ಮ ಕಾಯಕವನ್ನು ಮಾಡಿದರು. 18 ವರ್ಷದಲ್ಲಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು 18 ತಿಂಗಳಲ್ಲಿ ಮಾಡಿ ತೋರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ.
ಒಂದು ಇತಿಹಾಸ ಬರುತ್ತೆ. ಅವರು ಮಗ ನೌಕರಿಗಾಗಿ ಹೋದಾಗ ಅವ್ರು ಹೇಳ್ತಾರೆ, ನೀನು ನನ್ನ ಹೆಸರನ್ನು ಬಳಸುವಂತಿಲ್ಲ, ನನ್ನ ಪರಿಚಯವನ್ನು ಮಾಡುವಂತಿಲ್ಲ, ನನ್ನ ಬಗ್ಗೆ ಹೇಳಿ ನೀ ನೌಕರಿಯನ್ನು ಕೇಳುವಂತಿಲ್ಲ ಅಂತ ಹೇಳಿ ಷರತ್ತುಗಳನ್ನು ಹಾಕಿ ಮಗನನ್ನು ಕಳಿಸಿಕೊಟ್ಟಿದ್ರು ಅನ್ನುವಂಥ ಇತಿಹಾಸ ಬರುತ್ತೆ. ಆನಂತರ ಅವರಿಗೆ ಹಣದ ಅಡಚಣೆಯಾದಾಗ ಅವರ ಧರ್ಮಪತ್ನಿಯವರು ಉಳಿದ ಒಂದಷ್ಟು ರೂಪಾಯಿಗಳ ತಂದು ಕೊಡ್ತಾರೆ. ಇದು ಎಲ್ಲಿಂದ ಬಂತು ಅಂತ ಕೇಳಿದರೆ, ನೀವು ಕೊಟ್ಟ ಹಣದಲ್ಲಿ ಉಳಿದ ಹಣ ಇದು ಅಂತ ಹೇಳ್ತಾರೆ. ಆವಾಗ ಸರ್ಕಾರಕ್ಕೆ ಪತ್ರ ಬರೀತಾರೆ, ನನಗೆ ನೀವು ಕೊಡುವಂಥ ಸಂಬಳ ಇಷ್ಟು ಜಾಸ್ತಿ ಆಗಿದೆ, ಇಷ್ಟನ್ನು ಕಡಿಮೆ ಮಾಡಿಕೊಡ್ರಿ ಅಂಥೇಳಿ ಪತ್ರ ಬರೆದಿದ್ರು. ಆನಂತರದಲ್ಲಿ ಅವರ ಮರಣಾನಂತರದಲ್ಲಿ ಅವರ ಹೆಸರಿಗೆ ಸಾಲ ಇತ್ತು. ಒಬ್ಬ ಪ್ರಧಾನಮಂತ್ರಿಗಳಾಗಿ ಸಾಲವನ್ನು ಇಟ್ಟುಕೊಂಡಿದ್ರು ಅನ್ನುವಂಥ ಇತಿಹಾಸ ಇವ್ರದ್ದೊಂದೇ ಬರುತ್ತೆ. ಅಂಥ ಶ್ರೇಷ್ಠ ಕಾಯಕವನ್ನು ಮಾಡಿರ್ತಕ್ಕಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಅಷ್ಟೇ ಅಲ್ಲ, ಇತ್ತೀಚಿನ ದಿನಮಾನಗಳಲ್ಲಿ ರಾಷ್ಟ್ರಪತಿಗಳಾಗಿ ಹೋಗಿರ್ತಕ್ಕಂಥ APJ ಅಬ್ದುಲ್ ಕಲಾಂ ಅವರು, ಯಾರಿಗೆ ಗೊತ್ತಿಲ್ಲ, ಅವರು ಒಬ್ಬ ಶ್ರೇಷ್ಠ ಸಾಧಕರಾಗಿ, ವಿಜ್ಞಾನಿಗಳಾಗಿ, ತತ್ವಶಾಸ್ತ್ರಜ್ಞರಾಗಿ ತಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಕಾಯಕವನ್ನು ಮಾಡಿದ್ದಾರೆ. ಅವರಲ್ಲಿ ಎಂಥ ತ್ಯಾಗಿತ್ತು ಅಂತ ಕೇಳಿದರೆ, ಅವರು ರಾಷ್ಟ್ರಪತಿಗಳಾಗಿ ಹೋದಾಗ ಒಂದು 4 ಜೋಡಿ ಬಟ್ಟೆ ಇದ್ದವು, ಮತ್ತೇನನ್ನು ಕೂಡ ಅವರು ತೊಗೊಂಡು ಹೋಗಿರಲಿಲ್ಲ. ಆನಂತರದಲ್ಲಿ ಅವರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರು. ಅವರು ಸಂಕಲ್ಪ ಮಾಡಿದರು, ನನ್ನ ಮೃತ್ಯು ಹೀಗಾಗಬೇಕು, ನಾನು ಮಕ್ಕಳಿಗೆ ಪಾಠವನ್ನು ಹೇಳ್ತಾ 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 ನನಗೆ ಮೃತ್ಯು ಆಗಬೇಕು ಅನ್ನುವಂಥ ಇಚ್ಛೆ ಅವರದಾಗಿತ್ತು. ಅದೇ ಪ್ರಕಾರ ಪಾಠವನ್ನೇ ಹೇಳ್ತಾ 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 ಅವರು ಮೂರ್ಛಿತರಾಗಿ ಬೀಳ್ತಾರೆ. ತಕ್ಷಣ ಅವರು ಕರ್ಕೊಂಡು ಆಸ್ಪತ್ರೆಗೆ ಹೋದರೆ ಆಗಲೇ ಮೃತ್ಯು ಆಗಿರುತ್ತೆ. ಅವರ ಮೃತ್ಯುವಿನ ನಂತರದಲ್ಲಿ ಯಾವ ನಿಯಮಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗತ್ತೆ. ಆನಂತರದಲ್ಲಿ ಆ ರಾಷ್ಟ್ರಪತಿಗಳ ಕೊಠಡಿಯಲ್ಲಿ ಏನಿದೆ ಅಂತ ನೋಡಿದರೆ, 2 ಸುಟ್ಕೇಸ್ ಇದ್ದಾವೆ. 2 ಸುಟ್ಕೇಸಲ್ಲಿ ಹಳೆಯ ಕೋಟು ಸೂಟುಗಳು 3 ಜೋಡಿ ಇದ್ದವು. ಆನಂತರ 4 ಡ್ರೆಸ್ ಇದ್ದವು. ಅದು ಅವರ ಸಂಪತ್ತಿ ಅಷ್ಟೇ ಇತ್ತು ಅನ್ನೋದು ಒಂದು ಆಶ್ಚರ್ಯ ತರುವಂಥ ವಿಷಯ. ರಾಷ್ಟ್ರಪತಿಗಳು ಅವರು ಒಬ್ಬ ಆದರ್ಶ ವ್ಯಕ್ತಿತ್ವವನ್ನು ಉಳ್ಳಂಥ ರಾಷ್ಟ್ರಪತಿಗಳಾಗಿದ್ದರು ಅನ್ನುವಂಥದ್ದು ನಮಗೆ ಕಣ್ಣಿಗೆ ಕಾಣುವಂಥ ಸತ್ಯ. ಅದರ ಜೊತೆಗೆ ಕೃಷಿಯಲ್ಲಿ ಅತ್ಯಂತ ಸಾಧನೆ ಮಾಡಿರ್ತಕ್ಕಂಥ ನಾರಾಯಣ ರೆಡ್ಡಿ ಅಂಥೇಳಿ ದೊಡ್ಡಬಳ್ಳಾಪುರದವರು, ಅವರು ಕೂಡ ಭಾಳ ಬಡತನದಲ್ಲಿ ಹುಟ್ಟಿ 20 ವರ್ಷಗಳ ಕಾಲ ಹೋಟೆಲ್ದಲ್ಲಿದ್ದು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ 5 ಎಕರೆ ಭೂಮಿಯನ್ನು ತಗೊಂಡು ಕೃಷಿಯನ್ನು ಮಾಡಿ, ಕೃಷಿಯಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆಯನ್ನು ಮಾಡಿ, ವಿದೇಶಗಳಿಗೆ ಹೋಗಿ, ಅಮೇರಿಕಕ್ಕೂ ಹೋಗಿ ಇಂಗ್ಲೀಷಲ್ಲಿ ಭಾಷಣವನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಅಷ್ಟೇ ಅಲ್ಲ, ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಕೃಷಿಕ ಅಂಥೇಳಿ ಯಾರು ಬಂದು ಕೃಷಿಯ ಬಗ್ಗೆ ಸಲಹೆ ಕೇಳಿದರೂ ಕೂಡ, ಯಾವ ಸಮಯದಲ್ಲಿ ಬಂದು ಕೇಳಿದರೂ ಕೂಡ ಸಲಹೆಯನ್ನು ಮನಪೂರ್ವಕವಾಗಿ ಕೊಡ್ತಿದ್ರು ಅನ್ನುವಂಥದ್ದು ಅವರ ಚರಿತ್ರೆಯಲ್ಲಿ ಬರುತ್ತೆ. ಆನಂತರ ನೀವೆಲ್ಲ ಕಂಡಂತೆ ಸಾಲು ಮರದ ತಿಮ್ಮಕ್ಕ, ಆ ತಾಯಿ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕಾಗಿ ಸಸಿಗಳೇ ಮಕ್ಕಳು ಅಂಥೇಳಿ ಹಚ್ಚಿ ಬೆಳೆಸ್ತಾಳೆ. ಲಕ್ಷಾಂತರ ಗಿಡಗಳನ್ನು ಬೆಳೆಸಿ ವನವನ್ನೇ ಸೃಷ್ಟಿ ಮಾಡ್ತಾಳೆ ಆ ತಾಯಿ. ಇವತ್ತಿಗೂ ಕೂಡ ಆ ತಾಯಿ ಹೆಸರು ಅಜರಾಮರ. ಹಾಗೆ ಸದ್ಭಕ್ತ ಬಾಂಧವರೇ, ಜೀವನದಲ್ಲಿ ನಾವು ಯಾರು ಕೂಡ ಶಾಶ್ವತರಲ್ಲ, ನೆನಪಿಡ್ರಿ. ಯಾವ ಸಮಯದಲ್ಲಿ ಮೃತ್ಯು ನಮಗೆ ಬರುತ್ತೋ ಗುರ್ತಿಲ್ಲ. ಹಾಗಾಗಿ ನಾವು ಗಳಿಸೋಣ, ಅತ್ಯಧಿಕವಾಗಿ ಬೇಡ. ಯಾರದೋ ಹೊಟ್ಟೆಗೆ ಹೊಡೆದು ಗಳಿಸೋದು ಬೇಡ, ಯಾರೋ ತಿನ್ನೋ ಅನ್ನವನ್ನು ಕಸಿದು ಗಳಿಸೋದು ಬೇಡ, ಯಾರದೋ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಗಳಿಸೋದು ಬೇಡ, ಯಾರದೋ ಸಂಪತ್ತಿಯನ್ನು ಕಸಿದು ಗಳಿಸೋದು ಬೇಡ, ಯಾರದೋ ಆಸ್ತಿಯನ್ನು ನಾವು ಮೋಸದಿಂದ ಗಳಿಸೋದು ಬೇಡ, ಯಾರದೋ ಸಂಪತ್ತಿಯನ್ನು, ಆಸ್ತಿಯನ್ನು, ಹೆಸರನ್ನು, ಕೀರ್ತಿಯನ್ನು ಮೋಸ ಅನ್ಯಾಯದಿಂದ ಗಳಿಸೋದು ಬೇಡ. ಆ ಅನ್ಯಾಯದ ಸಂಪತ್ತಿ, ಪಾಪದ ಸಂಪತ್ತಿ ಯಾವ ಕಾರಣಕ್ಕೂ ನಮ್ಮ ಜೊತೆಗಿರಲ್ಲ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು. ಅದಕ್ಕೊಂದು ಸಣ್ಣ ಘಟನೆ ಹೇಳೋದಾದರೆ, ಒಂದು ಕಡೆಗೆ ಒಂದು ಅರಮನೆಗೆ ಬೆಂಕಿ ಹತ್ತಿ ಉರಿತಾ ಇರುತ್ತೆ. ಒಂದು ಪಕ್ಷಿ, ಸಾಕಷ್ಟು ಜನ ಆ ಬೆಂಕಿ ಆರಿಸುವ ಕಾಯಕವನ್ನು ಮಾಡ್ತಿರ್ತಾರೆ. ಒಂದು ಪಕ್ಷಿನೂ ಕೂಡ ಒಂದು ಸಣ್ಣ ಬಾವಿಯಲ್ಲಿ ಹೋಗಿ ಮುಳುಗಿ ಆ ರೆಕ್ಕೆಗೆ ಅಂಟಿರುವಂಥ 4-6 ಹನಿಗಳ ತಂದು ಆ ಹತ್ತಿದ ಬೆಂಕಿ ಆರಿಸೋ ಪ್ರಯತ್ನ ಮಾಡುತ್ತೆ. ಅಲ್ಲಿರುವಂಥ ದೊಡ್ಡ ದೊಡ್ಡ ಹಕ್ಕಿ ಪಕ್ಷಿಗಳು ನೋಡಿ ನಗುತ್ತೆ. ಇವರೆಲ್ಲರಿಗೂ ಆಗದೇ ಇರುವಂಥದ್ದು ನಿನ್ನಿಂದ ಸಾಧ್ಯನಾ ಅಂತ ಹೇಳಿ ಅಪಹಾಸ್ಯವನ್ನು ಮಾಡ್ತಾ ನಗ್ತಾ ಇರ್ತವೆ. ಆವಾಗ ಪಕ್ಷಿ ಹೇಳುತ್ತೆ,
ಈ ಅರಮನೆಗೆ ಹತ್ತಿದ ಬೆಂಕಿಯನ್ನು ಆರಿಸುವೆ ಎನ್ನುವ ಅಹಂಕಾರ ನನ್ನಲ್ಲಿಲ್ಲ. ಅದನ್ನು ಆರಿಸ್ತೇನೋ ಅಹಂಕಾರ ನನಗಿಲ್ಲ. ಇದು ನನ್ನ ಪ್ರಯತ್ನವಷ್ಟೇ. ಭಗವಂತ ಕೈಯಲ್ಲಿ ತಕ್ಕಡಿ ಹಿಡಿದು ಕೂತಿದ್ದಾನೆ. ಪಾಪ ಪುಣ್ಯ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ನೀತಿ ಅನೀತಿಯನ್ನು ಅವನು ತೂಗಿ ನೋಡ್ತಾನೆ. ಅವನು ಬರೀತಾನೆ. ಯಾವುದೇ ಕಾರಣಕ್ಕೂ ಕೂಡ ಯಾರು 3 ಪ್ರಕಾರ ಲಿಸ್ಟ್ ಮಾಡ್ತಾನೆ. ಬೆಂಕಿ ಹಚ್ಚಿದವರಾರು, ಹತ್ತಿದ ಬೆಂಕಿಯ ಆರಿಸಲು ಪ್ರಯತ್ನಿಸಿದವರಾರು, ಹತ್ತಿದ ಬೆಂಕಿಯನ್ನು ನೋಡಿ ನಗುತ್ತ ಕೂತವರಾರು. 3 ಲಿಸ್ಟ್ ಆಗತ್ತೆ. ನಾನು ಬೆಂಕಿ ಹಚ್ಚಿದವರ, ನಗುತ್ತ ಕೂತವರ ಲೀಸ್ಟಲ್ಲಿ ಬರಲಿಕ್ಕೆ ಒಲ್ಲೆ, ಆರಿಸುವವರ ಲೀಸ್ಟಲ್ಲಿ ನಾನು ಬರಲಿಕ್ಕೆ ನನಗಿಚ್ಛೆ ಇದೆ ಅಂತ ಹೇಳುತ್ತೆ. ಹಾಗಾಗಿ ಸದ್ಭಕ್ತ ಬಾಂಧವರೇ, ನಾವು ಭಗವಂತನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ತಾವೆಲ್ಲ ಕಾಣ್ತೀರಿ, 100 ಕೋಟಿ 500 ಕೋಟಿ 1000 ಕೋಟಿ 10,000 ಕೋಟಿ ಗಳಿಸಿ 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 ಎಷ್ಟು ಗಳಿಸಿದ್ರೂ ಕೂಡ ಆ ಮನುಷ್ಯ ತಿನ್ನಬೇಕಾಗಿದೆ ಅನ್ನ ಅದೇ ಆಹಾರ ಪದಾರ್ಥ. ಬಹಳ ಸಂಪತ್ತಿ ಐತೆ ಅಂತೇಳಿ ಬಂಗಾರ ಬೆಳ್ಳಿ ಒಡವೆಗಳು ತಿನ್ನಲಿಕ್ಕಾಗಲ್ಲ. ಬಹಳ ಸಂಪತ್ತಿ ಐತೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ನೆನಪಿಡಬೇಕಾಗಿದ್ದು ಏನು ಅಂತ ಕೇಳಿದರೆ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಭಗವಂತ ಒಪ್ಪುವಂತೆ ನಮ್ಮ ಕಾಯಕವನ್ನು ಮಾಡೋಣ. ನಮ್ಮ ಬದುಕು ಸಾರ್ಥಕವಾಗತ್ತೆ ಅನ್ನುವಂಥ ಮಾತನ್ನು ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಿವಂ ಭೂಯಾತ್.